2018 ಡಿಸೆಂಬರ್ 14ರಂದು ಸುಳ್ವಾಡಿಯಲ್ಲಿ ನಡೆದಿದ್ದಂಥ ವಿಷಪ್ರಾಶನದ ದುರಂತ ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು. ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ತಗೊಳ್ಬೇಕಾ ಬೇಡವಾ ಅನ್ನುವಂಥ ರೀತಿಯಾದಂಥ ಭಯ ಕಾಡ್ತಾ ಇತ್ತು. 17 ಜನ ಸಾವನ್ನಪ್ಪಿದ್ರು. ಅದರಲ್ಲಿ 6 ವರ್ಷಗಳ ಹಿಂದೆ ನಡೆದಿದ್ದಂಥ ದುರಂತ ಮಾರಮ್ಮನ ಸನ್ನಿಧಿಯಲ್ಲೇ ವಿಷಪ್ರಾಶನ ಆಗಿತ್ತು. ಬದುಕುಳಿದವರಿಗೆ ಈಗಲೂ ಕೂಡ ನಿತ್ಯ ನರಕ ಯಾತನೆ ಅನುಭವಿಸುವಂಥದ್ದು ಒಂದು ಪ್ರಸಂಗ ನಡೀತಾನೆ ಇದೆ. ಆ ಪರಿಸ್ಥಿತಿ ಇರುವಂಥದ್ದು 2018 ಡಿಸೆಂಬರ್ 14ರಂದು ನಡೆದಿದ್ದಂಥ ಘಟನೆಯಲ್ಲಿ 17 ಮಂದಿ ಮೃತಪಟ್ಟಿದ್ರು. ಬದುಕುಳಿದಂಥ 120 ಮಂದಿಗೆ ಈಗಲೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ನಿಶಕ್ತಿ, ತಲೆ ಸುತ್ತು, ತಲೆನೋವಿನ ಸಮಸ್ಯೆ, ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ಎದುರಿಸೋದ್ರ ಜೊತೆಗೆ ಈ ಸಮಸ್ಯೆಗಳಿಂದ ಕೂಲಿಗೆ ಕೂಡ ಹೋಗ್ಲಾಗ್ತಾ ಇಲ್ಲ. ಬಿಸಿಲು ತಡೆಯೋಕ್ಕಾಗ್ತಾ ಇಲ್ಲ. ಅವರಿಗೆ 120 ಮಂದಿಗೆ ಜೀವನ ಸಾಗಿಸುವಂಥದ್ದೇ ದುಸ್ತರ ಅನ್ನುವಂಥ ಪರಿಸ್ಥಿತಿ ಇದೆ. ಬದುಕಿದ್ದು ಸತ್ತಂತೆ ಇದ್ದೇವೆ ಅಂತ ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ, ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ. ಏನೇ ಚಿಕಿತ್ಸೆ ಪಡೆದ್ರೂ ಕೂಡ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಸಿಮ್ಸ್ನಲ್ಲಿ 23 ಮಂದಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಗ್ತಾ ಇದೆ. ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನಮ್ಗೆ ಯಾವ ಕೆಲಸವನ್ನ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೂಲಿ ನಾಲಿಗೆ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ನಿಶಕ್ತಿ, ತಲೆನೋವೆಲ್ಲವೂ ಕೂಡ ಇರುವಂತ ಕಾರಣಕ್ಕೋಸ್ಕರ ಇದು ಸುಳ್ವಾಡಿ ವಿಷಪ್ರಾಶನದ ಹಿನ್ನೆಲೆಯಲ್ಲಿ ಅವತ್ತಿನಿಂದಲೂ ಕೂಡ 6 ವರ್ಷಗಳಿಂದಲೂ ಕೂಡ ಒಂದು ವಿಷಪ್ರಾಶನ ಮಾಡಿದಂಥ ಸಾಕಷ್ಟು ಜನರು ಈಗಲೂ ಸಮಸ್ಯೆಯನ್ನು ಎದುರಿಸ್ತಾ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವ ಸ್ಥಿತಿಯಿಂದಾಗಿಂದ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ತಲೆ ಸುತ್ತಲು, ಕಣ್ಣು ಕಾಣಿಸೋದಿಲ್ಲ, ದೂರಾಗಿ ಬರೋ ಮನಸ್ಸು ಕಾಣಿಸೋದಿಲ್ಲ. ಏನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಕೈ ಕಾಲೆಲ್ಲ ನೋವು, ಸುಸ್ತಾಗ್ಬಿಡ್ತದೆ. ಒಂದೊಂದು ಸತಿ ಕೆಳೆ ಬಿದ್ದು ಬಿಡ್ತೀವಿ, ತಲೆ ಸುತ್ತಲು ಬಂದ್ರೆ ಹಂಗೆ ಬಿದ್ದೋಯ್ತೀವಿ. ಯಾಕಂಗೆ ನಮ್ಮ ಮನೇಲಿದ್ದವರೆಲ್ಲ ಬೈತಾರೆ, ಯಾಕೆ ಹೋಗಿ ಯಾವ ಸ್ಥಿತಿಯಿಂದ ಬಿಟ್ಟು ಬಂದು ನಮ್ಮ ಜೀವ ತೆಗಿತೀವಿ ಹಂಗಂತ ಅವರೆಲ್ಲ ಬೈತಾರೆ. ಒಂದು ಆಸ್ಪತ್ರೆಗೆ ಹೋಗೋಕೆ ದುಡ್ಡು ಇರೋದಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ. 5 ವರ್ಷ ಆಯಿತು ಕೆಲ್ಸಕ್ಕೆ ಹೋಗಿ. ಅದಕ್ಕೂ ಮುಂಚೆ ನಾವು ಸಣಿಕೆ ಎತ್ಕೊಂಡು ಗೇಯ್ತಾ ಇದ್ದೆ ಸರ್. ಈಗ ಏನು ಮಾಡೋಕ್ಕಾಗೋದಿಲ್ಲ, ಮನೆಯಲ್ಲೇ ಕೆಲಸ ಮಾಡೋಕ್ಕಾಗೋದಿಲ್ಲ. ಒಂದು ಮಕ್ಕಳನ್ನ ಹೇಳ್ಕೊಂಡು ಬಂದ್ರೆ ತಲೆ ಸುತ್ತಲು ಬಂದು ಹಂಗೆ ಬಿದ್ದೋಯ್ತೀವಿ. ಅದಕ್ಕೆ ಅವರು ಮನೇಲಿರೋರು ಬೈಯೋದು, ಯಾಕೆ ಹಿಂಗೆ ಮಾಡ್ತೀವಿ, ನೀನು ಹಾಸ್ಪಿಟ್ಲಿಗೆ ಹೋಗೋಕೆ. ವಾಮಿಂಟು, ಸುಸ್ತು ಹಿಂಗಾಗ್ತಾ ಇದೆ ಅಲ್ಲ ಪ್ರಸಾದ ತಿಂತವಳಿಂದ. ಅದರಿಂದ ಏನು ಸಮಸ್ಯೆ ಬಗೆಹರಿಕೆ ಎಲ್ಲಿ ಈ ಥರ ಮಾಡಿಬಿಟ್ಟವ್ರಲ್ಲ. ನಮ್ಮ ಮನೆಯವ್ರಿಗೂ ಸ್ಟ್ರೆಂತ್ ಹಾಕವ್ರೆ, ಅವ್ರಿಗೂ ಹಾರ್ಟ್ ಆಪ್ರೇಷನ್ ಆಗಿದೆ. ಹೌದು, ಅವ್ರ ಮನೆಯಲ್ಲೇ ಇದ್ದಾರೆ, ಆಪ್ರೇಷನ್ ಆಗಿದಲ್ಲ. ಅದರಿಂದ ಏನೂ ನಮ್ಗೆ ಪರಿಹಾರ ನೀಡಿಲ್ಲ, ಅವರು ಏನೂ ಮಾಡಿಲ್ಲ. ಬರೀ ಫುಡ್ ಮಾತ್ರ ಕೊಡ್ತಾಯಿದ್ದಾರೆ ಅಷ್ಟೇ. ಗೇದ್ ತಂದು ಹಾಕವ್ರೆ, ಯಾರಿಲ್ಲ ಏನಿಲ್ಲ, ಬಿದ್ದಿದ್ದಾರೆಲ್ಲ ಗೇಯವ್ರೆ. ಆರಿಗೆ ಸುಸ್ತು, ಸಂಕಟ ಹಿಂಗೆಲ್ಲ ಆಗ್ತಾಯಿದೆ, ಕೆಲಸ ಮಾಡೋಕ್ಕಾಗ್ತಿಲ್ಲ. 23 ಜನದಲ್ಲಿ 3 ಜನ ಗಂಡಸರು, 20 ಜನ ಹೆಂಗಸರು ಮತ್ತು 4 ಜನ ಮಕ್ಕಳುಗಳನ್ನ ನಾವು ಆಸ್ಪತ್ರೆಗೆ ನೋಂದಣಿ ಮಾಡಿಕೊಂಡು ಸಂಬಂಧಪಟ್ಟ ಸ್ಪೆಷಲಿಸ್ಟ್ ಇಲಾಖೆಯಿಂದ, ಉದಾಹರಣೆಗೆ ENT, ಮೆಡಿಸಿನ್ನು, ನೇತ್ರ ವಿಭಾಗ, ಆರ್ಥೋಪೆಡಿಕ್ಸು, ಸೊ ಈ ನುರಿತ ತಜ್ಞರಿಂದ ನಾವು ಪರೀಕ್ಷೆಯನ್ನು ಮಾಡಿಸಿ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೇವೆ. ಅದರಲ್ಲಿ ಯಾರಿಗೂ ತೀವ್ರತರವಾದ ದೀರ್ಘಕಾಲೀನ ಸಮಸ್ಯೆಗಳು ಕಂಡು ಬಂದಿರೋದಿಲ್ಲ. ಕೆಲವರು ಅನಿಮಿಯಾ ಅಂದರೆ ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ, ಅದಕ್ಕೂ ಮತ್ತು ನಾವು ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ನಮ್ಮಲ್ಲಿ ಎಲ್ಲರೂ MG ದೊಡ್ಡಿಯಿಂದ ಬಂದಿದ್ದಾರೆ, 1 ಊರಿನವ್ರು ಮಾತ್ರ ಬಂದಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಎಷ್ಟು ದಿನಗಳಿಂದ ಅಡ್ಮಿಟ್ ಆಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರುವಂಥದ್ದು, ಇವರ ಅಳಲು ನೋವು ಜಿಲ್ಲಾಡಳಿತಕ್ಕೆ ಕೇಳಿಸ್ತಾ ಇದೆಯಾ? ಅವ್ರೇನಾದರೂ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರಾ ಹೇಗೆ ಅಂತ? ಹೌದು, ಖಂಡಿತ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದೆ ಜಿಲ್ಲಾಡಳಿತ. ಯಾಕಂದ್ರೆ ಕಳೆದ 6 ವರ್ಷಗಳಿಂದ ನಡೆದಿದ್ದ ಈ ದುರಂತದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ರು, 17 ಮಂದಿ ಮೃತಪಟ್ಟಿದ್ರು. ಏನು ಅಸ್ವಸ್ಥರಾಗಿದ್ರು ಅವ್ರಿಗೆಲ್ಲ ಅವಾಗಲಿಂದಲೂ ಚಿಕಿತ್ಸೆ ಕೊಡ್ತಾನೆ ಬರ್ತಾ ಇದೆ ಜಿಲ್ಲಾಡಳಿತ. ಅವಾಗ ಅವ್ರಿಗೆ ತಪಾಸಣೆ ಮಾಡೋದು, ಸಿಮ್ಸ್ ಆಸ್ಪತ್ರೆ, ಅದು ಬೇರೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸುವಂಥದ್ದು ಮಾಡ್ತಾ ಇದೆ. ಆದರೆ ಈ ಒಂದು ವಿಷ ಏನ್ ಕಾರ್ಕೋಟಕ ವಿಷ ಸೇವನೆ ಮಾಡಿದ್ರು, ಆ ವಿಷದ ಒಂದು ದೀರ್ಘಕಾಲೀನ ಪರಿಣಾಮ ಇನ್ನೂ ಬೀರ್ತಾ ಇದೆ. ಯಾಕಂದ್ರೆ ಅವ್ರ ಡಾಕ್ಟರ್ ಹೇಳ್ತಾ ಇದ್ದಾರೆ ದೀರ್ಘಕಾಲೀನ ಪರಿಣಾಮ ಇಲ್ಲ ಅಂತ. ಆದ್ರೆ ಅಲ್ಲಿ ರೋಗಿಗಳನ್ನ, ಅವರ ಅಸ್ವಸ್ಥರವ್ರನ್ನ ಕೇಳಿದ್ರೆ ನಮಗೆ ತಲೆ ಸುತ್ತ ಬರ್ತಾ ಇದೆ, ತಲೆ ನಿಶ್ಚಕ್ತಿ ಇದೆ, ಹೊಟ್ಟೆ ನೋವು ಇದೆ, ಸುಸ್ತಿದೆ, ಸಂಕಟ ಇದೆ, ಮತ್ತೆ ಬಿಸಿಲಿಗೆ ಹೋಗಕ್ಕಾಗ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ,
ಮತ್ತೆ ಕೂಲಿಗೆ ಹೋಗಾಗ್ತಾ ಇನ್ನೊಂದು ವಿಚಾರ ಅಂದ್ರೆ ಕೂಲಿಗೆ ಹೋಗಕ್ ಆಗ್ತಾ ಇಲ್ಲ ಇವ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇದೊಂದು ಪರಿಣಾಮ ಬೀರಿದೆ. ಕೂಲಿಗೆ ಹೋದ್ರೆ ಅಲ್ಲಿ ಬಿಸಿಲಲ್ಲಿ ತಲೆ ಸುತ್ತಿ ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿಯ ಒಂದು ಫುಡ್ ಕೊಡ್ತಾ ಇದಾರೆ ನಿಜ, ಆಹಾರ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಗಳಿಂದ ನಮಗೆ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದಾರೆ ನಿಜ. ಆದ್ರೆ ಈ ವಿಷ ಪ್ರಸಾರದ ದುಷ್ಪರಿಣಾಮ ನಮ್ಗೆ ಇನ್ನೂ ಕಾಡ್ತಾ ಇದೆ. ನಮಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು, ತಪಾಸಣೆ ಮಾಡಿಸಿ ಇನ್ನೂ ಚಿಕಿತ್ಸೆ ಬೇಕು ಅಂತ ಇವರು ಸಂತ್ರಸ್ತರು ಅಳೆಲ್ಲ ತಿಳ್ಕೊತಾ ಇದ್ದಾರೆ. ಆದ್ರೂ ಸಹ ಜಿಲ್ಲಾಡಳಿತ ಅವ್ರನ್ನ ಬ್ಯಾಚ್ ಬೈ ಬ್ಯಾಚ್ ಕರ್ಕೊಂಡ್ಬಂದು ಸಿಮ್ಸ್ ಆಸ್ಪತ್ರೆಗೆ ಅಥವಾ ಬೇರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡ್ಬಂದು ತಪಾಸಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಆದ್ರೂ ಸಹ ಅವರ ಒಂದು ಏನು ಆರೋಗ್ಯ ಸಮಸ್ಯೆ ಇದೆ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಓಕೆ ನಂದೀಶ್, ನಮ್ಮ ಜೊತೆ ಡಾಕ್ಟರ್ ಚಿದಂಬರ ಅವರು DHO ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಚಿದಂಬರ ಅವರೇ. ನಮಸ್ತೆ ಸರ್. ಸರ್, ಇಲ್ಲಿ ಸಾಕಷ್ಟು ಜನ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾನೆ ಇದ್ದಾರೆ. ವಿಷಪ್ರಾಶನದಿಂದ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ರು. ನಮ್ಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೂಲಿ ನಾಲಿ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ತುಂಬ ಸಮಸ್ಯೆಗಳಾಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದಿದ್ದು ಹೇಗೆ? ಮತ್ತು ಅವರಿಗೆ ಯಾವ ರೀತಿಯಾಗಿ ಸ್ಪಂದಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ವೈದ್ಯರುಗಳು ಅಂತ? ಒಂದು ಈಗ ನಾನು ಅಲ್ಲಿಗೆ ಚಾಮರಾಜನಗರ DHO ಆಗಿ 1.25 ವರ್ಷ ಆಯ್ತು. ಆ ಟೈಮಲ್ಲಿ ನಾನು ಹೋದಾಗ ಮೊದಲನೇ ಮೀಟಿಂಗ್ ಅಲ್ಲಿ ಇವರು ಅದನ್ನ ಹೇಳಿದ್ರು. ಡೆಪ್ಯೂಟಿ ಕಮಿಷನರ್ ಅವರ ಮೀಟಿಂಗ್ ಅಲ್ಲಿ ಇದು ಡಿಸ್ಕಷನ್ ಆಯ್ತು. ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ ಅನ್ನೋಂಥದ್ದು. ನೆಕ್ಸ್ಟ್ ನೋಡಿದಾಗ ಅದು ಆ ಟೈಮಿಂದನೂ 6 ವರ್ಷದಿಂದನೂ ಮಧ್ಯೆ ಮಧ್ಯೆ ಅವ್ರಿಗೆ ಹೆಲ್ತ್ ಚೆಕಪ್ ನಡೀತಾ ಇತ್ತು. ಬಟ್ ನಾವು ಇದನ್ನ ಅವ್ರಿಗೆ ಒಂದು ಕಂಪ್ಲೀಟ್ ಆಗಿ ಅವ್ರಿಗೆ ತೊಂದರೆ ಆಗಿದೆ ಅನ್ನೋದನ್ನ ಅಸೆಸ್ ಮಾಡಿ ಅದಕ್ಕೆ ತಕ್ಕಾಗೆ ಔಷಧಿಗಳ ಟ್ರೀಟ್ಮೆಂಟ್ ಕೊಡ್ಸೋ ಅಂತ ವ್ಯವಸ್ಥೆ ಮಾಡ್ಬೇಕು ಅಂತ ಆಗ್ಲಿಂದನೂ ಮಾಡ್ದು. ಲಾಸ್ಟ್ ಇಯರ್ ಈ ಟೈಮಲ್ಲಿ 29th ಅಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಮೆಗಾ ಕ್ಯಾಂಪ್ ಮಾಡಿದ್ರು. ಎಲ್ಲಾ ಸ್ಪೆಷಾಲಿಟೀಸ್ ನ ಕರ್ಸಿದ್ದು ಅಲ್ಲಿಗೆ. ಆ ಟೈಮಲ್ಲೂ ಇಲ್ಲಿದ್ದಂತವ್ರು 56 ಜನ ಅಷ್ಟನ್ನು ಕರ್ಕೊಂಡ್ ಬಂದು ಒಂದ್ಸರಿ ಎವ್ಯಾಲ್ಯೂಯೇಷನ್ ಮಾಡಿಸಿದ್ದು. ಎವ್ಯಾಲ್ಯೂಯೇಷನ್ ಮಾಡಿಸಿದಾಗ ಹೌದು ಮೊದಲನೇದಾಗಿ ಕಂಡು ಬಂದಾಯ್ತಾ ಇದ್ದು ಜನರಲೈಸ್ಡ್ ವೀಕ್ನೆಸ್, ಪೆರಿಫೆರಲ್ ನ್ಯೂರೋಪತಿ, ಹೆಡ್ಏಕ್, ಮತ್ತೆ ಸೈಕಾಲಜಿಕಲಿ ಇರೋಂಥದ್ದು ಇದೆಲ್ಲ ಕಂಡು ಬಂದ. ಹೆಂಗಸರಲ್ಲಿ ಕೆಲವರಿಗೆ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ ಇದೆ, ಮೆನ್ಸ್ಟ್ರುಯೇಷನ್ ಪ್ರಾಬ್ಲಮ್. ನೀವೇ ಇನಿಷಿಯೇಟ್ ಮಾಡಿ ಕ್ಯಾಂಪ್ ಮಾಡಿದಾ? ಹೌದು. ಓಕೆ. ಮಾಡಿದ್ದು ಡಿಪಾರ್ಟ್ಮೆಂಟ್ ಮಾಡಿದ್ದು, ಹೆಲ್ತ್ ಡಿಪಾರ್ಟ್ಮೆಂಟ್. ಅದಾದ್ಮೇಲೆ ಅವ್ರದ್ದು ಒಂದು ಮಾನಿಟರಿಂಗ್ ಮಾಡ್ತಾ ಇತ್ತು. ಧನ್ಯವಾದ ಚಿದಂಬರ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಜಿಲ್ಲಾಡಳಿತ ಮತ್ತೆ ಅಲ್ಲಿನ ಜಿಲ್ಲಾಸ್ಪತ್ರೆಯವರು ಕೂಡ ಅಷ್ಟೇ ನಿರಂತರವಾಗಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಸರಿಯಾದಂಥ ಏನು ಅನಾರೋಗ್ಯ ಕಾಡ್ತಾನೆ ಇತ್ತು ಅದು ಸರಿಯಾಗ್ತಾ ಇಲ್ಲ ಅಂತ ಅವರು ನೋವನ್ನು ತೋಡ್ಕೊಳ್ತಾರೆ. ನೋಡೋಣ ಇನ್ನು ಯಾವ ರೀತಿಯಾಗಿ ಅವ್ರಿಗೆ ಏನಾದರೂ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತಾ ಅಂತ.